ಕ್ರೈಸ್ತವರಾಗಿ ನಮ್ಮೆಲ್ಲರಿಗೆ ಒಂದು ನಿರೀಕ್ಷಣೆ ಐತೆ. ಏನ ನಿರೀಕ್ಷಣೆ? ಆ ಪರಲೋಕದಲ್ಲಿ ದೇವರ ನಿವಾಸದಲ್ಲಿ ನಾವು ನಿತ್ಯವೂ ಆತನೊಂದಿಗೆ ಜೀವಿಸ್ಬೇಕಂತೇಳಿ ಆ ನಿತ್ಯ ರಾಜ್ಯ ಸಲುವಾಗಿ ನಾವು ಎದುರು ನೋಡ್ತಿದ್ವಿ. ಹೌದಾ? ಪ್ರತಿ ಕ್ರೈಸ್ತವನು ಅದಕ್ಕಾಗಿ ಜೀವಿಸ್ತಾನ. ನೀವು ಅದಕ್ಕಾಗಿ ಜೀವಿಸ್ತಿದ್ದೀರಾ? ಬೇರೆ ಆಸೆಗಳು ಏನದವ? ಕ್ರೈಸ್ತವನಿಗಿರುವಂಥ ನಿರೀಕ್ಷಣೆ ಏನಪ್ಪ ಅಂತ ಹೇಳಿದ್ರೆ, ನಿತ್ಯವೂ ನಾನು ದೇವರೊಂದಿಗೆ ಜೀವಿಸ್ಬೇಕು, ಆತನೊಂದಿಗೆ ನಾನು ನಿವಾಸಿಸಬೇಕು, ಆತನ ರಾಜ್ಯದಲ್ಲಿ ನಾನು ನಿತ್ಯವೂ ಇರಬೇಕು. ಆ ಸಂತೋಷವು ನಿತ್ಯವೂ ನಾನು ಅನುಭವಿಸಬೇಕು. ನನಗಾಗಿ ದೇವರು ತಾನೇ ಮಾನವನಾಗಿ ಬಂದು ನನ್ನ ಪಾಪ ಭಾರಗಳು ಆತ ಹೋರಿ ತನ್ನ ರಕ್ತವನ್ನು ಚಿಂದಿಸಿ ಮತ್ತೆ ಪುನರುತ್ಥಾನ ಗೆದ್ದು ನಮ್ಮನ್ನು ಆ ಒಂದು ನಿರೀಕ್ಷಣೆಗೆ, ಆ ಒಂದು ನಿತ್ಯ ಪದವಿಗೆ ಯೋಗ್ಯರಾಗಿ ನಮ್ಮನ್ನು ಮಾಡೋಣ. ನಾವು ಪಾಪಗಳೆಲ್ಲ ಆತ ಹೋರೇನ. ಯಾರಾದರೂ ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾರೋ ಅವರೆಲ್ಲರೂ ನೀತಿವಂತರಾಗಿ ಎನ್ನಿಸಲ್ಪಡ್ತಾರಂತೇಳಿ ಬೈಬಲ್ ವಾಕ್ಯವು ಸೆಲವಿಸ್ತದೆ. ಆ ರೀತಿಯಾಗಿ ನಾವೆಲ್ಲರೂ ಆತನ ಮೇಲೆ ವಿಶ್ವಾಸ ಇಟ್ಟು ನೀತಿ ವಸ್ತ್ರವು ದೇವರು ನಮಗೆ ಧರಿಸಿ ಆ ಪರಲೋಕ ಆ ಒಂದು ಯಾತ್ರೆಗೆ ನಮ್ಮನ್ನು ನಡೆಸ್ತದ, ಆ ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸ್ತದ. ಅದೇ ಅಲ್ಲ ಕ್ರೈಸ್ತವರಿಗೆ ಇರುವಂಥ ನಿರೀಕ್ಷಣೆ. ಮತ್ತು ಆ ಪರಲೋಕ ಹೆಂಗಿರ್ತತೆ? ಎಲ್ಲ ಮತ ಗ್ರಂಥಗಳು ಪರಲೋಕ ಬಗ್ಗೆ ಏನು ಹೇಳ್ತವ, ನರಕ ಬಗ್ಗೆ ಏನು ಹೇಳ್ತವ? ಇವತ್ತು ನಾವು ನೋಡೋಣ. ಮೊದಲನೇದಾಗಿ ನಾವು ಮುಸ್ಲಿಂ ಮತ ಗ್ರಂಥವು ಪರಲೋಕ ಬಗ್ಗೆ ಏನು ಹೇಳ್ತದೆ. ಆಮೇಲೆ ಹಿಂದೂಯಿಸಮ್ ಏನು ಹೇಳ್ತದೆ. ಅದಾದಮೇಲೆ ಕ್ರಿಶ್ಚಿಯನಿಟಿ ಏನು ಹೇಳ್ತದೆ. ನಾವು ಇವತ್ತು ಜಾನಮನ ಪರಲೋಕ ಬಗ್ಗೆ ಆಗಲಿ ನರಕ ಬಗ್ಗೆ ಆಗಲಿ ಏನು ಹೇಳ್ತದಾರ ಅನ್ನೋದು ನಾವು ನೋಡೋದಾದರೆ, ಮುಸ್ಲಿಮ್ಸು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಮುಸ್ಲಿಂ ಅನ್ನೋ ಒಂದು ಪದಕ್ಕೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ದೇವ್ರು ಕೊಟ್ಟಿರೋ ಪ್ರತಿ ಆಜ್ಞೆಗಳಿಗೆ ವಿಧೇಯನಾಗಿ ನಡೆಯೋನೇ ಮುಸ್ಲಿಂ. ಏನು? ದೇವ್ರು ಕೊಟ್ಟಿರೋ ಪ್ರತಿ ಆಜ್ಞೆಗಳಿಗೆ ವಿಧೇಯನಾಗಿ ನಡೆಯೋನೇ ಮುಸ್ಲಿಂ ಅಂತೇಳಿ ಅದರ ಅರ್ಥ. ಆ ಕುರಾನ್ನಲ್ಲಿ ಏನು ಬರೆದಿದ್ದಾರೋ ಅದ್ರ ಪ್ರಕಾರ ಅವರು ಜೀವಿಸೋಕೆ ಪ್ರಯತ್ನ ಪಡ್ತಾರೆ. ದೇವ್ರ ಆಜ್ಞೆಗಳ ಪ್ರಕಾರ ನಾವು ನಡೆದ್ರೆ ನಾವು ಪರಲೋಕ ರಾಜ್ಯದಲ್ಲಿ ನಾವು ಇರ್ತೀವಿ ಅಂತೇಳಿ ಅವರು ನಂಬುತ್ತಾರೆ. ಏನಪ್ಪ ಪರಲೋಕದಲ್ಲಿ ಏನೈತೆ, ಪರಲೋಕದಲ್ಲಿ ಹೋದ್ರೆ ಅಲ್ಲಿ ಏನಿರ್ತತೆ ಅಂತ ಹೇಳಿದ್ರೆ, ಅವ್ರ ಮತಗ್ರಂಥದಲ್ಲಿ ಏನು ಬರ್ದಾರೆ ಅಂದರೆ, ಇಲ್ಲಿ ಅವರು ಯಾವ ರೀತಿ ಆದರೂ ಕೂಡ ಅವರು ಮದ್ಯಪಾನ ಮಾಡಂಗಿಲ್ಲ. ಕುರಾನ್ನಲ್ಲಿ ಅವರು ಮದ್ಯಪಾನ ಮಾಡಬಾರ್ದು, ನಿಷೇಧಿಸಲಾಗಿದೆ ಅಂತೇಳಿ ಬರ್ದೈತೆ. ಅದಕ್ಕೆ ಅವರು ಮುಸ್ಲಿಮ್ಸ್ ಅವರು ಮದ್ಯಪಾನ ಮಾಡೋದಿಲ್ಲ ಅಂತೇಳಿ ಅವರೊಂದು ಪ್ರತ್ಯೇಕವಾಗಿ ಜೀವಿಸ್ತಿರ್ತಾರೆ. ಅದೇ ರೀತಿಯಲ್ಲಿ ವ್ಯಭಿಚಾರ ಕೂಡ ಅವರು ಮಾಡಬಾರ್ದು, ವ್ಯಭಿಚಾರ ಪಾಪ ಕೂಡ ಅವರು ಮಾಡಬಾರ್ದು. ಬಟ್ ಅವ್ರಿಗೆ ಒಂದು ಏನೈತೆ ಅಂದರೆ, ಒಬ್ಬ ವ್ಯಕ್ತಿ 4 ಮಂದಿನ ಮದುವೆ ಮಾಡ್ಕೋಬೋದು, ಇಲ್ಲ ಒಬ್ಬೇ ಹೆಂಡತಿನ ಇಟ್ಕೊಂಡು ಅಕ್ಕಿನ ಹತ್ರ ಕೂಡ ಅವನು ಜೀವಿಸ್ಬೋದು. 4 ಮಂದಿನ ಮಾಡ್ಕೊಂಡ್ರೂ ತಪ್ಪಿಲ್ಲ. ಈ ಆಜ್ಞೆಗಳೆಲ್ಲ ಪ್ರಕಾರ ಒಬ್ಬ ವ್ಯಕ್ತಿ ಜೀವಿಸನಂದರೆ ಅವನು ಪರಲೋಕಕ್ಕೆ ಹೋಗ್ತಾನ, ಪರಲೋಕದಲ್ಲಿ ಅವನು ಇರ್ತಾನ. ಪ್ರತಿ ಆಜ್ಞೆಗಳ ಪ್ರಕಾರ ಅವನು ಜೀವಿಸಿದಾಗ ಅಲ್ಲಿ ಏನಿರ್ತದಪ್ಪ, ಪರಲೋಕದಲ್ಲಿ ಏನು ಕೊಡ್ತಾರೆ ಅಂದರೆ, ಪರಲೋಕದಲ್ಲಿ ಏನಿರ್ತದಂದರೆ, ಪರಲೋಕದಲ್ಲಿ ಹಾಲು ಜೇನು ಅಲ್ಲಿ ನದಿಗಳಂತೆ ಪ್ರವಹಿಸ್ತಿರ್ತದಂತ. ಏನ? ಹಾಲು ಜೇನು ನದಿಗಳಂತೆ ಪ್ರವಹಿಸ್ತಿರುತ್ತೆ. ಎಷ್ಟು ತೃಪ್ತಿಯಾಗಿ ಅವರಲ್ಲಿ ಅದನ್ನು ಭುಜಿಸಬಹುದು. ಅದೇ ರೀತಿಯಲ್ಲಿ ಇನ್ನು ಏನಿರ್ತದಪ್ಪ ಅಂತ ಹೇಳಿದ್ರೆ, ಈ ಪರಲೋಕ ರಾಜ್ಯಕ್ಕೆ ಕಷ್ಟಕರವಾಗಿ ಯಾರು ಎಂಟ್ರಿ ಆಗಿರ್ತಾನೋ ಲೀಸ್ಟ್, ಇನ್ನೇನಪ್ಪ ಇನ್ನು ಪರಲೋಕಕ್ಕೆ ಇವನು ಹೋಗೋದಿಲ್ಲ ಅನ್ನೋನು ಕೂಡ ಲಾಸ್ಟಿಗೆ ಅವನು ಏನೋ ರೀತಿಯಲ್ಲಿ ಪರಲೋಕ ರಾಜ್ಯಕ್ಕೆ ಅವನು ಬಂದ ನನಗೂ ಲೀಸ್ಟ್ ವ್ಯಕ್ತಿ, ಅವನಿಗೆ ಏನು ಸಿಗ್ತದಪ್ಪ ಅಂತ ಹೇಳಿದ್ರೆ, ಅವನು ಅಲ್ಲಿ ಸುಂದರವಾದ ಹುಡುಗಿಯರನ್ನ ಸ್ತ್ರೀನಲ್ಲಿ ಮದುವೆ ಮಾಡ್ಕೋಬೋದು. ಆ ಸುಂದರವಾದ ಹುಡುಗಿಯರು ಕೂಡ ದೇವರು ಸೃಷ್ಟಿ ಮಾಡಿರೋಂಥ ಹುಡುಗಿಯರು, ದೇವರು ತಯಾರು ಮಾಡಿರೋಂಥ ಹುಡುಗಿಯರು. ಆ ಒಂದು ಲೀಸ್ಟ್ ಯಾರಾದರೂ ಕಷ್ಟಕರವಾಗಿ ಪರಲೋಕಕ್ಕೆ ಬಂದಿರ್ತಾರೆ, ಅವರಿಗೆ 2 ಹೆಂಡತಿಯರು ಅಲ್ಲಿ ಆನಂದಿಸ್ಬೋದಂತ. ಸರಿ, ದೇವ್ರ ಆಜ್ಞೆಗಳ ಪ್ರಕಾರ ಏನು ಕುರಾನಲ್ಲಿ ಬರ್ದವ್ರು ಅವೆಲ್ಲದ್ರ ಪ್ರಕಾರ ಜೀವಿಸಿ ಪ್ರತಿ ಮಾತಿಗೆ ವಿಧೇಯರಾಗಿ ನಡೆದು ಪರಲೋಕಕ್ಕೆ ಸೇರಿದವರಿಗೆ 72 ಹೆಂಡತಿಗಳು ಕೊಡ್ತಾನಂತ. ಎಷ್ಟು? 72 ಹೆಂಡತಿಗಳು ಅಲ್ಲಿ ಮಾಡ್ಕೋಬೋದು. ಆ ರೀತಿಯಲ್ಲಿ ಇರ್ಬೋದಂತ. ಅಲ್ಲಿ ಅವರಿಗಿರುವಂಥ ಅಲ್ಲಿ
ಪರಲೋಕದಲ್ಲಿ ಏನು ಸಿಗ್ತದೆ ಅಂದರೆ ಅದು ಸಿಗ್ತದೆ. ಅದು ಕೂಡ ದೇವರು ಒಳ್ಳೆ ಬ್ಯೂಟಿಫುಲ್ ಸ್ತ್ರೀನ ಸೃಷ್ಟಿಸಿ ಅಲ್ಲೇ ಅವರಿಗೆ ಕೊಡ್ತಾನ. ಇದು ಪರಲೋಕದಲ್ಲಿ ಅವ್ರಿಗೆ ಸಿಗುವಂಥ ಆನಂದ. ಅವರ ಮತಗ್ರಂಥದಲ್ಲಿ ಇರುವಂಥ ಪರಲೋಕನ ಅವ್ರು ವಿವರಿಸಿರುವಂಥ ವಿವರಣೆ ಅದು. ನರಕ ಹೆಂಗಿರ್ತದಪ್ಪ? ನರಕ ಅನ್ನೋದು ಪ್ರತಿಯೊಂದು ರಿಲಿಜನ್ನಲ್ಲಿ ಕೂಡ ಬಿಲೀವ್ ಮಾಡ್ತಾರೆ, ಹೌದಾ? ಹಿಂದೂಯಿಸಮ್ನಲ್ಲಿ ಬಿಲೀವ್ ಮಾಡ್ತಾರೆ, ಕ್ರಿಶ್ಚಿಯಾನಿಟಿನಲ್ಲಿ ಬಿಲೀವ್ ಮಾಡ್ತಾರೆ, ಮುಸ್ಲಿಮ್ನಲ್ಲಿ ಕೂಡ ಬಿಲೀವ್ ಮಾಡ್ತಾರೆ ನರಕ ಸ್ವರ್ಗ ಐತಾನೆ. ಈ ನರಕದಲ್ಲಿ ಅವ್ರಿಗೆ ಏನಿರ್ತಪ್ಪ ಅಂತಂದರೆ, ದೇವ್ರ ಆಜ್ಞೆಗಳ ಪ್ರಕಾರ ಜೀವಿಸಿಲ್ದಂಗ ದೇವ್ರ ವಿರುದ್ಧವಾಗಿ ಜೀವಿಸಿ ಅವನು ನರಕಕ್ಕೆ ಹೋದಾಗ ಅವನಿಗೆ ವಸ್ತ್ರ, ಎಂಥ ವಸ್ತ್ರ ಧರಿಸ್ತಾನಂದರೆ ಅಗ್ನಿ ವಸ್ತ್ರ ಧರಿಸ್ತಾರಂತ. ಆ ವಸ್ತ್ರನೇ ಅಗ್ನಿ ಇದ್ದಂಗೆ ಇರ್ತದ, ಆ ವಸ್ತ್ರನ ಅವರಿಗೆ ಧರಿಸ್ತಾರಂತ. ಅದೇ ರೀತಿ ಆ ನರಕದಲ್ಲಿ ಮೇಘಗಳು ಇರ್ತಾವಂತ. ಆ ಮೇಘಗಳು ಹೆಂಗಿರ್ತಾವಂತ ಹೇಳಿದ್ರೆ, ಆ ಮೇಘಗಳಿದ್ದ ಆ್ಯಸಿಡ್ ಅವ್ರ ಮೇಲೆ ಬೀಳ್ತದಂತ. ಇದು ಕುರಾನದಲ್ಲಿ ವಿವರಿಸಿರುವಂಥ ವಿವರಣೆ. ಇದ್ರಾಗ ಇನ್ನೊಂದು ಏನಿದೆ ಗೊತ್ತಾ? ಪರಲೋಕ ರಾಜ್ಯದಲ್ಲಿ ಇರ್ತಾರಲ್ಲ, ದೇವರ ಆಜ್ಞೆಗಳ ಪ್ರಕಾರ ನಡೆದು ಎಲ್ಲ ರೀತಿಯಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡವ್ರು ಎಲ್ಲರೂ ಪರಲೋಕ ರಾಜ್ಯದಾಗ ಇರ್ತಾರಂತೇಳಿ ಹೋಗಿರ್ತಾರಲ್ಲ. ಪರಲೋಕ ರಾಜ್ಯದಲ್ಲಿ ಇರೋರು ಈ ನರಕದಲ್ಲಿ ಇವ್ರು ಯಾರನ್ನ ರಿಲೇಷನ್ಸ್ ಯಾರನ್ನ ನರಕದಲ್ಲಿ ಇರ್ತಾರ ಅನ್ಕೋ, ನರಕದಲ್ಲಿ ಅಲ್ಲಿ ಬಿದ್ದಿರ್ತಾರೆ ಅನ್ಕೋ. ಇವ್ರು ಪರಲೋಕ ರಾಜ್ಯದಲ್ಲಿ ಇದ್ದು ಅವ್ರ ರಿಲೇಷನ್ ಸಲುವಾಗಿ ಪ್ರಾರ್ಥನೆ ಮಾಡಿ ಅವ್ರನ್ನ ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡಿ ಈ ಮೊಹಮ್ಮದ್ ಪ್ರಾಫಿಟ್ ಸಹಾಯಲಿದ್ದ ಅಲ್ಲ ಹೇಳಿದ್ರೆ ಅಲ್ಲ ಅವ್ರನ್ನ ಕ್ಷಮಿಸಿ ಅವ್ರನ್ನ ಮತ್ತೆ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನಂತ. ಅಲ್ಲಿ ಒಂದು ನದಿ ಇರ್ತದಂತ, ಜೀವನ್ ನದಿ. ಅದ್ರಾಗ ಅವ್ರನ್ನ ತೊಳೆದು ಇವ್ರನ್ನ ಎಲ್ಲಿಗೆ? ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನಂತ. ಅಂದರೆ ಇದು ನೋಡಿದ್ರೆ ನರಕ ಟೆಂಪರವರಿ, ಹೌದಾ? ಇಲ್ಲ, ನಿತ್ಯ ನರಕ ಅನ್ನೋದು ಇರೋದಿಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ಪರಲೋಕದಲ್ಲಿ ಸೇರಿದ್ರೆ ಆ ಪರಲೋಕದಲ್ಲಿರುವಂಥ ವ್ಯಕ್ತಿ ತನ್ನ ಸಂಬಂಧಿಕರ ಸಲುವಾಗಿ, ತನ್ನ ರಿಲೇಷನ್ ಸಲುವಾಗಿ, ತನ್ನ ಕುಟುಂಬ ಸಲುವಾಗಿ ಯಾರಾದರೂ ನರಕದಲ್ಲಿ ಇದ್ದಾಗ ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡಿದಾಗ ಅವ್ರನ್ನೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನ ಅನ್ನೋದು ಇವ್ರ ಬಿಲೀಫ್. ಯಾರ್ದು? ಮುಸ್ಲಿಮ್ಸ್ ಅವ್ರ ಬಿಲೀಫ್. ಅಂದರೆ ನರಕ ಅನ್ನೋದು ಪರ್ಮನೆಂಟ್ ಅಲ್ಲ ಅನ್ನೋದು ಇವ್ರ ಬಿಲೀಫ್. ಅದೇ ರೀತಿಯಲ್ಲಿ ಸ್ತ್ರೀಯರಿಗೆ ಏನು ಸಿಗ್ತದೆ? ಇವ್ರಿಗೆ ಇವೆಲ್ಲ ಗಂಡಸರಿಗೆ, ಹೌದಾ? ಅತಿ ಕಷ್ಟವಾಗಿ ಸೇರಿರೋನಿಗೆ 2 ಹೆಂಡತಿ, ಎಲ್ಲ ಆಜ್ಞೆಗಳು ಪಾಟಿಸಿ ಸೇರಿರೋನಿಗೆ ಪರಲೋಕದಲ್ಲಿ 72 ಹೆಂಡತಿಯರು ಸುಂದರವಾದರು. ಮತ್ತು ಎಲ್ಲ ರೀತಿಯಲ್ಲಿ ದೇವರ ಆಜ್ಞೆಗಳ ಪ್ರಕಾರ ಜೀವಿಸಿ ಪರಲೋಕ ಸೇರಿರೋರು ಸ್ತ್ರೀಯರಿಗೆ ಏನು ಸಿಗ್ತದಪ್ಪ ಅಲ್ಲ ಅಂದರೆ ಏನೂ ಸಿಗೋದಿಲ್ಲ ಅಂತ, ಏನು ಅದ್ರ ಬಗ್ಗೆ ಬರದೇ ಇಲ್ಲ ಕುರಾನ್ನಲ್ಲಿ. ಸರಿ, ಇವಾಗ ನಾವು ಹಿಂದೂಯಿಸಮ್ ಬಗ್ಗೆ ನಾವು ನೋಡೋಣ. ಇದ್ರಾಗ ಕೂಡ ಯಾರಾದರೂ ಸತ್ತು ಆದಮೇಲೆ ಪರಲೋಕಕ್ಕಾಗಲಿ ನರಕಕ್ಕಾಗಲಿ ಹೋಗ್ಯಾರಂದರೆ ಅವ್ರು ಸ್ವಲ್ಪ ದಿನ ಪರಲೋಕ ನೀತಿಯಾಗಿ ಜೀವಿಸಿರೋನು ಪರಲೋಕಕ್ಕೆ ಹೋಗ್ತಾನ, ನೀತಿ ಇಳಿದವನು ಕೆಟ್ಟದಾಗಿ ಜೀವಿಸಿರೋ ನರಕಕ್ಕೆ ಹೋಗ್ತಾನ. ಅಲ್ಲಿ ಕೆಲವು ಕಾಲ ಇದ್ದು ಕೆಲವು ಕಾಲ ಅಲ್ಲಿ ಆ ಒಂದು ಪರಲೋಕದಲ್ಲಿದ್ದನು ಆ ಸುಖನ ಅನುಭವಿಸಿ ಸ್ವಲ್ಪ ದಿನ ಆದಮೇಲೆ, ಕೆಲವು ವರ್ಷಗಳಾದಮೇಲೆ ಅವಾಗ ಅವ್ರಿಗೆ ಆಜ್ಞೆ ಆಗ್ತದಂತ, ಸರಿ ನೀನು ಮತ್ತೆ ಹೋಗಿ ಜನ್ಮಿಸು. ನರಕದಾಗಿರೋನು ಕೂಡ ನರಕ ನಿನ್ನ ಶಿಕ್ಷೆ ಆಗೈತೆ, ಇನ್ನು ಸಾಕು, ಮತ್ತೆ ಇವಾಗ ನೀನು ಹೋಗಿ ಜೀವಿಸು. ಅಂದರೆ ಇನ್ನೊಂದು ಜನ್ಮ ಇವರಿಗೆ ಐತೆ, ಇನ್ನೊಂದು ಜನ್ಮ ಮತ್ತೆ ಜೀವಿಸ್ಬೇಕು. ಸ್ವರ್ಗದಲ್ಲಿದ್ದವನು ಕೆಲವು ಕಾಲಗಳಿದ್ದು ಅದನ್ನು ಅನುಭವಿಸ್ಮೇಲೆ ಮತ್ತೆ ಹೋಗಿ ಇನ್ನೊಂದು ಜನ್ಮ ಎತ್ತಬೇಕು. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನರಕದಾಗಿದ್ದವನು ಆ ನರಕ ಶಿಕ್ಷೆ ಆದಮೇಲೆ ಇನ್ನೊಂದು ಜನ್ಮ ಎತ್ತಬೇಕು. ನರಕದಾಗಿರೋನಿಗೇನೋ ಪ್ರಾಣಿಯಾಗೋ ಏನೋ ಇನ್ನೊಂದು ಲೀಸ್ಟ್ ಜನ್ಮ ಸಿಗ್ತದೆ ಅನ್ನೋ ಮಾತು. ಈ ರೀತಿ ಆದಮೇಲೆ ಕೆಲವು ಜನ್ಮಗಳು ಆದಮೇಲೆ ಕರೆಕ್ಟಾಗಿ ನೀತಿಯಾಗಿ ಜೀವಿಸಿದ್ರೆ ಅವ್ನು ಮೋಕ್ಷಕ್ಕೆ ಸೇರ್ತಾನ ಅನ್ನೋದು ಇವ್ರ ಬಿಲೀಫ್. ಅಂದರೆ ಇದರಲ್ಲಿ ಕೂಡ ಟೆಂಪರ್ವರಿ, ಅಂದರೆ ಪರಲೋಕನೂ ಟೆಂಪರ್ವರಿ, ನರಕನೂ ಟೆಂಪರ್ವರಿ. ಕ್ರಿಶ್ಚಿಯಾನಿಟಿನಲ್ಲಿ ಏನಪ್ಪ ಐತೆ ಅಂದರೆ, ಕ್ರಿಶ್ಚಿಯಾನಿಟಿನಲ್ಲಿ ಪರಲೋಕ ಬಗ್ಗೆ ಏನು ವಿವರಿಸಲ್ಪಟ್ಟೈತೆ, ನರಕ ಬಗ್ಗೆ ಏನು ವಿವರಿಸಲ್ಪಟ್ಟೈತೆ, ಏನು ಹೇಳಾಗತ್ತೆ ಬೈಬಲ್ ಅಂತ ನೋಡೋದಾದರೆ, ಆ ಸತ್ತೋರು ಆದಮೇಲೆ ತನ್ನ ಆತ್ಮ ನೀತಿ ತಪ್ಪಿ ಜೀವಿಸೋರನ್ನು ನಾವು ಫಸ್ಟ್ ಆಲೋಚನೆ ಮಾಡೋಣ. ಅಂದರೆ ಯೇಸು ಸ್ವಾಮಿನೇ ಅಂಗೀಕರಿಸಿಲ್ಲ,
ಯೇಸು ಸ್ವಾಮಿ ನಿಜವಾದ ದೇವರು ಅಂತ ವಿಶ್ವಸಿಸಿಲ್ಲ, ಯೇಸು ಸ್ವಾಮಿ ರಕ್ತದಲ್ಲಿ ಅವನು ತೊಳೆಯಲ್ಪಟ್ಟಿಲ್ಲ, ಕ್ರಿಸ್ತ ಸ್ವಾರ್ಥನನ್ನು ತೃಣೀಕರಿಸಿರುವಂಥ ವ್ಯಕ್ತಿ ಅವನು ಸತ್ತಾಗ ಎಲ್ಲಿಗೆ ಹೋಗ್ತಾನಂದರೆ, ಅವನ ಆತ್ಮ ಎಲ್ಲಿಗೆ ಹೋಗ್ತಾನಂದರೆ ನೇರವಾಗಿ ಪಾತಾಳಕ್ಕೆ ಹೋಗ್ತದೆ. ಎಲ್ಲಿ? ಪಾತಾಳಕ್ಕೆ ಹೋಗ್ತದೆ. ಫಸ್ಟ್ ಪ್ಲೇಸು ಕ್ರಿಸ್ತ ಸ್ವಾರ್ಥನ ತೃಣೀಕರಿಸಿರೋನು ಎಲ್ಲಿಗೆ ಹೋಗ್ತಾನ? ಪಾತಾಳಕ್ಕೆ ಹೋಗ್ತಾನೆ. ಅದಕ್ಕೆ ನಾವು ಲೂಕಾಸ್ ಸ್ವಾರ್ಥನಾಗ ನಾವು ಧ್ಯಾನ ಮಾಡಿದಾಗ ಯೇಸು ಸ್ವಾಮಿ ಲಾಜರ್ ಬಗ್ಗೆ, ಧನವಂತನ ಬಗ್ಗೆ ಒಂದು ಉಪಮಾನ ಹೇಳ್ತಾನೆ. ಧನವಂತನು ಎಲ್ಲಿಗೆ ಹೋಗ್ತಾನಂತ? ಪಾತಾಳಕ್ಕೆ ಹೋಗ್ತಾನ. ಲಾಜರು ಅಬ್ರಾಮು ರೊಮ್ಮಿಗೆ ಸೇರ್ತಾನ. ಪಾತಾಳದಲ್ಲಿ ಏನಿರ್ತದಪ್ಪ ಅಂದರೆ, ಪಾತಾಳದಲ್ಲಿ ಭಯಂಕರವಾದ ಕತ್ತಲಿರ್ತತೆ, ಪಾತಾಳದಲ್ಲಿ ಭಯಂಕರವಾದ ಉರಿ ಇರ್ತತೆ, ಭಯಂಕರವಾದ ಒಂದು ನೋವು, ಹಿಂಸೆ. ಅದಕ್ಕೆ ಹೇಳ್ತಾನ, ಈ ಒಂದು ನೋವು ನಾನು ತಟಗನಾಗ ಆಗ್ತಿಲ್ಲ, ಆ ಲಾಜರ್ನ ಕಳಿಸು, ಲಾಜರು ಆ ಒಂದು ಬೆರಳಿದ್ದ ನೀರು ನನಗೆ ಆಗ್ತಾನ, ನನಗೆ ಇದು ತಟಗನಕ್ಕೆ ಹಾಕಬಾರ್ದು ಅಂತೇಳಿ ಬಾಧೆ ಬೀಳ್ತಾನೆ. ಈ ಪಾತಾಳ ಕೂಡ ಟೆಂಪರವರಿನೇ. ಪಾತಾಳ ಟೆಂಪರವರಿ. ಪಾತಾಳ ಆದಮೇಲೆ ಇವ್ರು ಮತ್ತೆ ಯೇಸು ಸ್ವಾಮಿ ಎರಡನೇ ರಾಕಡದಲ್ಲಿ ಮತ್ತೆ ಬರುವಾಗ ಈ ಆತ್ಮಗಳು, ಪಾತಾಳದಲ್ಲಿರುವಂಥ ಆತ್ಮಗಳು ಮತ್ತೆ ಭೂಮಿ ಮೇಲೆ ಬಂದು ಶರೀರನ ಧರಿಸ್ಕೊಂಡು ತೀರ್ಪಿಗೆ ಒಳಗಾಗಿ ಆ ತೀರ್ಪಿಲಿದ್ದ ಮತ್ತೆ ನಿತ್ಯ ನರಕಕ್ಕೆ ಹೋಗ್ತಾರೆ. ಅಷ್ಟು ಪಾತಾಳದಾಗ ಇರ್ತಾರ. ಪಾತಾಳಲಿದ್ದ ಮತ್ತೆ ಯೇಸು ಸ್ವಾಮಿ ತಿರುಗಿ ಬರುವಾಗ ಅವರ ಆತ್ಮಗಳೆಲ್ಲ ಮತ್ತೆ ಭೂಮಿ ಮೇಲೆ ಬಂದು ಎಲ್ಲೆಲ್ಲೆಲ್ಲೆಲ್ಲಿ ಅವರು ಭೂಸ್ಥಾಪನ ಆಗಿರ್ತಾರೋ, ಇಲ್ಲದ್ರೆ ಎಲ್ಲಿಯಾದರೂ ಸಮುದ್ರದಲ್ಲಿ ಇರ್ತಾರೋ, ಅವೆಲ್ಲವೂ ಕೂಡ ಮತ್ತೆ ಅವ್ರ ಶರೀರವು ತನ್ನ ಆತ್ಮವಾಗಿ ಶರೀರದಲ್ಲಿ ಧರಿಸ್ಕೊಂಡು ಮತ್ತೆ ಅದು ದೇವ್ರ ನ್ಯಾಯ ತೀರ್ಪು ಮುಂದೆ ನಿಂತ್ಕೊಂತಾರೆ. ಅದಾದಮೇಲೆ ಅವ್ರು ಎಲ್ಲಿಗೆ ಹೋಗ್ತಾರ? ನಿತ್ಯ ನರಕಕ್ಕೆ ಸೇರ್ತಾರೆ. ನಿಜವಾಗ್ಲೂ ಪಾತಾಳ ದೇವ್ರದಲ್ಲಿ ಒಪ್ಪಿಸ್ತತ ಈ ಆತ್ಮಗಳಂದರೆ ಒಪ್ಪಿಸ್ತತೆ. ನೋಡ್ರಿ, ಅದನ್ನು ನಾನು ಓದಿಸ್ತೀನಿ. ಪ್ರಕಟಣೆ ಗ್ರಂಥವು 20 ಅಧ್ಯಾಯ 13ನೇ ವಚನ. ಪ್ರಕಟಣೆ ಗ್ರಂಥವು 20ನೇ ಅಧ್ಯಾಯ 13ನೇ ವಚನ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಪಾತಾಳದಲ್ಲಿರುವಂತ ಆತ್ಮಗಳು ಮತ್ತೆ ಪಾತಾಳನೆ ದೇವರಿಗೆ ಒಪ್ಪಿಸ. ದೇವ್ರ ಮುಂದೆ ಈ ಪಾತಾಳವು ಒಪ್ಪಿಸಿದಾಗ ಅವ್ರು ಏನಾಗ್ತಾರ ನೋಡು. ಹಂಗೆ ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಅವ್ರವನ ಕೃತ್ಯ ಪ್ರಕಾರ ಏನಾಗ್ತದೆ? ಅಲ್ಲಿ ನ್ಯಾಯ ತೀರ್ಪು ಆಗ್ತದೆ. ಪಾತಾಳಲಿದ್ದ ಇವ್ರು ಎಲ್ಲಿಗೆ ಹೋಗ್ಬೇಕು? ನ್ಯಾಯ ತೀರ್ಪಿಗೆ ಹೋಗ್ಬೇಕು. ನ್ಯಾಯ ತೀರ್ಪು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೇ ಮರಣವು. ಯಾವನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದ್ರೆ ಬೆಂಕಿಯ ಕೆರೆ ಅಂದ್ರೆ ಅದು ನಿತ್ಯ ನರಕ. ಫಸ್ಟ್ ಪಾತಾಳ, ಆಮೇಲೆ ಭೂಮಿ ಮೇಲೆ ಬಂದು ಮತ್ತೆ ಶರೀರನ ಧರಿಸ್ಕೊಂಡು ನ್ಯಾಯ ತೀರ್ಪು ಮುಂದೆ, ದೇವ್ರ ನ್ಯಾಯ ತೀರ್ಪು ಮುಂದೆ ನಿಂತ್ಕೊಂತಾರೆ. ಆಮೇಲೆ ಅವರೆಲ್ಲರೂ ಎಲ್ಲಿಗೆ? ನಿತ್ಯ ನರಕಕ್ಕೆ ದೊಬ್ಬಲ್ಪಡ್ತಾರ. ಮತ್ತು ನರಕದಲ್ಲಿ ಕೂಡ, ನರಕದಲ್ಲಿ ಎದಾರ ಅನ್ಕೋ, ನರಕದಲ್ಲಿ ಎಲ್ಲರಿಗೂ ಒಂದೇ ರೀತಿ ಪನಿಷ್ಮೆಂಟ್ ಇರ್ತದ. ನರಕದಲ್ಲಿ ಎಲ್ಲರಿಗೂ ಒಂದೇ ರೀತಿ ಪನಿಷ್ಮೆಂಟ್ ಇರ್ತದ, ಇಲ್ಲ ಬೇರೆ ಬೇರೆ ಲೆವೆಲ್ಸ್ ಇರ್ತಾವ. ಒಬ್ರಿಗೆ ಕಡಿಮೆ ಪನಿಷ್ಮೆಂಟು, ಒಬ್ರಿಗೆ ಹೆಚ್ಚು ಪನಿಷ್ಮೆಂಟು ಅನ್ನೋದೇನಿರ್ತದ. ಬೈಬಲ್ ಏನು ಹೇಳ್ತದೆ? ಒಂದು ಟೈಮಲ್ಲಿ ಯೇಸು ಸ್ವಾಮಿ ಹೇಳ್ತಾನ ತನ್ನ ಶಿಷ್ಯರಿಗೆ, ನೀವೆಲ್ಲರೂ ಸ್ವಾರ್ಥ ಹೇಳಕ್ಕೆ ಹೋಗ್ರಿ, ಪ್ರತಿ ಪಟ್ಟಣಗಳಿಗೆ ಹೋಗ್ರಿ, ಅಲ್ಲಿ ಸ್ವಾರ್ಥ ಹೇಳುತ್ತಿರುವಾಗ ಅವರು ಸ್ವಾರ್ಥನ ಅಂಗೀಕರಿಸಿಲ್ಲ ಅಂದರೆ, ಅವ್ರ ಸ್ವಾರ್ಥನ ತೃಣೀಕರಿಸ್ಯಾರಂದರೆ ನೀವೇನು ಮಾಡ್ತೀರಂದರೆ, ನಿಮ್ಮ ಕಾಲಿನಲ್ಲಿ ಇರುವಂಥ ದುಮ್ಮನ ಜಾಡಿಸಿ ನೀವು ಬಂದಾಗ ಅವ್ರು ಯಾರು ತೃಣೀಕರಿಸ್ತಾರೋ, ಯಾರು ಅವರು ಸ್ವಾರ್ಥನ ಬೇಡ ಅಂತ ಹೇಳೋರು, ಅವ್ರ ಗತಿ ಸೊದೋಮ ಗುಮರ ಪಟ್ಟಣಕ್ಕಿಂತ ಜಾಸ್ತಿ ಇವರಿಗೆ ಶಿಕ್ಷೆ ಬೀಳ್ತದೆ ಅಂತ ಹೇಳ್ತಾರೆ. ಅಂದರೆ ಸೊದೋಮ ಗುಮರ ಪಟ್ಟಣಕ್ಕಿಂತ ಇವರಿಗೆ ಜಾಸ್ತಿ ಬೀಳ್ತಂದ್ರೆ, ಅಂದರೆ ನರಕದಲ್ಲಿ ಕೂಡ ಜಾಸ್ತಿ ಹೆಚ್ಚು ಅನ್ನೋ ಶಿಕ್ಷೆ ಐತೆ.
ನೋಡ್ರಿ, ಅದನ್ನ ಓದಿಸ್ತೀನಿ. ಲೂಕಾಸು ವಾರ್ತೆ 10ನೇ ಅಧ್ಯಾಯ 11ನೇ ವಚನ. ನಿಮ್ಮ ಊರಿಂದ ನಮ್ಮ ಕಾಲುಗಳಿಗೆ ಹತ್ತಿದ ಧೂಳನ್ನು ಒರೆಸಿ ಬಿಡುತ್ತೇವೆ, ಅದು ನಿಮಗೆಯೇ ಇರಲಿ. ಅದ್ಯಾಗೂ ದೇವರ ರಾಜ್ಯವು ಸಮೀಪಕ್ಕೆ ಬಂದದೆ ಎಂದು ನಿಮಗೆ ತಿಳಿದಿರಲಿ ಎಂಬುದಾಗಿ ಹೇಳಿರಿ. ಆ ದಿವಸದಲ್ಲಿ ಅಂತ ಊರಿನ ಗತಿಯು ಸೊದೋಮ ಗುಮಾರಿನ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಕಠಿಣವಾಗಿರುವುದು ಎಂದು ನಿಮಗೆ ಹೇಳ್ತೀನಿ. ಸೊದೋಮ ಗುಮಾರ ಪಟ್ಟಣಕ್ಕಿಂತ ಇವರು ಶಿಕ್ಷೆ ಹೆಂಗಿರುತ್ತಂತ? ಕಠಿಣವಾಗಿರ್ತದಂತ. ಅದೇ ರೀತಿಯಲ್ಲಿ ಇದೆ 12ನೇ ಅಧ್ಯಾಯ, ಲೂಕಾಸು ವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ಹೋದ್ರಿ. ತಿಳಿಯದ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸುವವನು ಸ್ವಲ್ಪ ಪೆಟ್ಟು ತಿನ್ನುವನು. ಸ್ವಲ್ಪ ಪೆಟ್ಟು ತಿಂತಾನಂತ. ಯಾರು? ತಿಳಿದೇ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು. ಅಂದ್ರೆ ತಿಳಿದೇ ತಪ್ಪು ಮಾಡಿರೋನಿಗೆ ಒಂದು ಶಿಕ್ಷೆ ಇರ್ತದೆ. ಎಲ್ಲ ತಿಳಿದು ತಪ್ಪು ಮಾಡಿರೋನಿಗೆ ಒಂದು ಶಿಕ್ಷೆ ಇರ್ತದೆ. ಶಿಕ್ಷೆನಲ್ಲಿ ಕೂಡ ಲೆವೆಲ್ಸ್ ಆಫ್ ಶಿಕ್ಷೆಗಳು ಅದಾವ. ಅದಕ್ಕೆ ಈ ಇಸ್ರಾಯೇಲ್ ಪ್ರಜೆಗಳು ಹೇಳತ್ತಾನ, ಇಸ್ರಾಯೇಲ್ ಪ್ರಜೆಗಳು ಯಾರು ಸ್ವಾರ್ಥನ ಅಂಗೀಕರಿಸಿದಂಗೆ ತೃಣೀಕರಿಸ್ತಾರೋ ಅವ್ರ ಗತಿ ಎಂಥ ಗತಿ ಇರ್ತದಪ್ಪ ಅಂತ ಹೇಳಿದ್ರೆ, ಸೊದೋಮ ಗುಮಾರ ಪಟ್ಟಣಕ್ಕಿಂತ ಇವ್ರ ಪರಿಸ್ಥಿತಿ, ಇವ್ರ ಶಿಕ್ಷೆ ಭಯಂಕರವಾಗಿರ್ತದೆ ಅಂತ ಹೇಳ್ತಾನೆ. ಇದು ನರಕ ಟೆಂಪರವರಿನ ಅಂದರೆ ಟೆಂಪರವರಿ ಅಲ್ಲ, ಇದು ನಿತ್ಯ ನರಕ. ಇದು ಬೇರೆ ಮತ ಗ್ರಂಥಗಳು ಹೇಳ್ತಾರಲ್ಲ, ಯಾರಾದ್ರೂ ಪ್ರೇಯರ್ ಮಾಡಿದ್ರೆ ಅಲ್ಲಿ ಬರೋದ ಅಂಥದ್ದೇನಿರೋದಿಲ್ಲ. ಅದಕ್ಕೆ ಅಬ್ರಾಹ್ಮ ಹೇಳ್ತಾನೆ, ಈ ಕಡೆ ಈ ಕಡೆ ಬರೋಕ್ಕಾಗೋದಿಲ್ಲ, ಈ ಕಡೆ ಈ ಕಡೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಧನವಂತನಿಗೆ. ಲಾಜರ್ನ ಕಲಸು ಅಂತ ಹೇಳಿದಾಗ ಅಬ್ರಾಹ್ಮ ಏನಂತ ಹೇಳ್ತಾನೆ, ಆ ಕಡೆಯವ್ರು ಈ ಕಡೆ ಬರೋಕ್ಕಾಗೋದು, ಈ ಕಡೆಯವ್ರು ಆ ಕಡೆಯವ್ರು ಬರೋಕ್ಕಾಗೋದಿಲ್ಲ. ಅಂದರೆ ನಿತ್ಯ ನರಕ ಇರ್ತತೆ. ಮತ್ತು ಪರಲೋಕದಲ್ಲಿ ಕೂಡ 3 ಸ್ಟೇಜ್ಗಳು ಇರ್ತವೆ. ಪರಲೋಕದಲ್ಲಿ ಕೂಡ 3 ಸ್ಟೇಜ್ಗಳು ಇರ್ತವೆ. ಏನಪ್ಪ ಅಂದರೆ, ಯಾರು ಕ್ರಿಸ್ತನ ಅಂಗೀಕರಿಸಿ ಅವರು ಕ್ರಿಸ್ತನಲ್ಲಿ ನಿದ್ರೆ ಹೋಗಿರ್ತಾರೋ, ಅವರು ಮರಣ ಹೊಂದಿರ್ತಾರೋ, ಅವರು ಎಲ್ಲಿ ಸೇರ್ತಾರೆ? ಫಸ್ಟ್ ಪರದೇಶಕ್ಕೆ ಸೇರ್ತಾರೆ, ಪರದೇಶದಲ್ಲಿ ಇರ್ತಾರೆ. ಸೆಕೆಂಡು, ಯೇಸು ಸ್ವಾಮಿ ಮತ್ತೆ ತಿರುಗಿ ಬರೋ ಸಮಯದಲ್ಲಿ ಇವರೆಲ್ಲರೂ ಕೂಡ ಮತ್ತೆ ಭೂಮಿ ಮೇಲೆ ಬಂದು ಮಹಿಮ ಶರೀರನ ಧರಿಸ್ಕೊಂಡು ಇವರೆಲ್ಲರೂ ಎಲ್ಲಿಗೆ ಸೇರ್ತಾರಪ್ಪ ಅಂತಂದರೆ, ದೇವರು ಏರ್ಪಾಡು ಮಾಡಿರುವಂಥ ಔತಣ ವಿಂದು ಇರ್ತದಲ್ಲಿ. ಆ ವಿಂದಿನಲ್ಲಿ ಯಾರು ಕ್ರಿಸ್ತನಲ್ಲಿ ಮೃತರಾಗಿರ್ತಾರೋ, ಅವ್ರ ಪರದೇಶದಲ್ಲಿರ್ತಾರೋ, ಅವರೆಲ್ಲರೂ ಕೂಡ ಮತ್ತೆ ಭೂಮಿ ಮೇಲೆ ಬಂದು ತನ್ನ ಶರೀರನೆಲ್ಲ ಮಹಿಮ ಶರೀರವಾಗಿ ಧರಿಸ್ಕೊಂಡು ಮತ್ತೆ ಕ್ರಿಸ್ತದಲ್ಲಿ ಹೋಗಿ ಅಲ್ಲಿ ದೇವರು ವಿಂದು ಸಿದ್ಧಪಡಿಸ್ತಾನೆ. ಆತನೊಂದಿಗೆ ಔತಣವನ್ನು ಸಿದ್ಧಪಡಿಸ್ತಾನೆ. ಅದೆಲ್ಲ ಆದಮೇಲೆ 3ನೇದಾಗಿ ಮತ್ತೆ ಭೂಮಿ ಮೇಲೆ ಬರ್ತಾರೆ. ಅದಕ್ಕೆ 1000 ವರ್ಷ ಪರಿಪಾಲನೆ ಮಾಡೋಕೆ, 1000 ವರ್ಷ ಪರಿಪಾಲನೆ ಮಾಡೋಕೆ ಅವರು ಮತ್ತೆ ಬರ್ತಾರೆ. ಏನು ಮಾಡ್ತಾರಪ್ಪ 1000 ವರ್ಷ ಪರಿಪಾಲನೆ ಅಂತ ಹೇಳಿದ್ರೆ? ಏನು ಕೊಡ್ತಾನಪ್ಪ ದೇವರಂದರೆ, ಈ ಭೂಮಿ ಮೇಲೆ ತೀರ್ಪು ಮಾಡುವಂಥ ಅಧಿಕಾರ ನಮಗೆ ಕೊಡ್ತಾನೆ. ತೀರ್ಪು ಮಾಡುವಂಥ ಅಧಿಕಾರ ನಮಗೆ ಕೊಡ್ತಾನೆ. ನೋಡ್ರಿ, ಅದ್ರ ಕೂಡ ಓದಿಸ್ತೀನಿ. 1ನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಆಮೆನ್. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯದು. ನಾವೇನು ಮಾಡ್ತೀವಿ ಅಂತ ಈ ಭೂಮಿ ಮೇಲೆ ಲೋಕಕ್ಕೆ ನಾವು ತೀರ್ಪು ಮಾಡ್ತೀವಿ. ತೀರ್ಪು ಮಾಡೋ ಅಧಿಕಾರ ದೇವರು ನಮಗೆ ಕೊಡ್ತಾನೆ. ನೋಡಿ, ಎಷ್ಟು ಉನ್ನತವಾದ ಕೃಪೆ ಅದು. ಅದೇ ರೀತಿಯಲ್ಲಿ 2ನೇದಾಗಿ ನಮ್ಮನ್ನು ನಾಯಕನಾಗಿ ದೇವರು ಇಡ್ತಾನೆ. ಎಲ್ಲದ್ರ ಮೇಲೆ ಅಧಿಕಾರಿಯಾಗಿ ನಮ್ಮನ್ನು ಇಡ್ತಾನೆ. ಅದು ಕೂಡ ನಾನು ಓದಿಸ್ತೀನಿ. ಲೂಕಾಸು ವಾರ್ತೆ 19:17. ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪದರಲ್ಲಿಯೂ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಆಮೆನ್. ಅಧಿಕಾರಿಯಾಗಿರು 10 ಗ್ರಾಮ ಮೇಲೆ. ಅಂದ್ರೆ ನಮಗೆ ಅಧಿಕಾರಿಯಾಗಿ ಕೂಡ ದೇವರು ಇಡ್ತಾನೆ. ಒಂದೇನು ತೀರ್ಪು ಮಾಡುವಂಥ ಅಧಿಕಾರ ಕೊಡ್ತಾನೆ, ಎಲ್ಲದ್ರ ಮೇಲೆ ಕೂಡ ನಮಗೆ ಅಧಿಕಾರಿಯಾಗಿ ಕೂಡ ನೇಮಿಸ್ತಾನೆ. ಅದೇ ರೀತಿಯಲ್ಲಿ ಈ ಭೂಮಿ ಮೇಲೆ ನಾವು ಏನೇನೇನೇನು ತ್ಯಾಗ ಮಾಡಿರ್ತೀವೋ
ಅವನ್ನೆಲ್ಲದನ್ನು ಕೂಡ ಏನೇನು ಇಲ್ಲಿ ದೇವ್ರ ಸಲುವಾಗಿ ನಾವು ಇದು ಮಾಡ್ಕೊಂಡಿರ್ತೀವೋ ಅವನ್ನೆಲ್ಲ 100ರಷ್ಟು ಆನಂದ, 1000ರಷ್ಟು ಆನಂದ ದೇವ್ರು ನಮಗೆ ಅಲ್ಲಿ ಕೊಡ್ತಾನೆ ಅನ್ನೋದು. ಉನ್ನತವಾದ ಕೃಪೆಯಲ್ಲಿ ನಾವು ದೇವ್ರ ಪಕ್ಕಕ್ಕೆ ಇದ್ದು ದೇವ್ರ ಪ್ರತಿನಿಧಿಗಳಾಗಿ ನಾವು ನ್ಯಾಯ ತೀರ್ಪು ಮಾಡ್ಕೊಂತ ಅಧಿಕಾರಿಗಳಾಗಿ ನಮ್ಮ ಸಿಂಹಾಸನ ಮೇಲೆ ಎಕ್ಸಿ ದೇವ್ರ ಕುಂದರ್ಸೇನೆ ಅಂದರೆ ಅದು ಎಷ್ಟು ಉನ್ನತವಾದ ಭಾಗ್ಯ, ಅದಿಷ್ಟು ಉನ್ನತವಾದ ಕೃಪೆ ಅದು. ಅದಾದ್ಮೇಲೆ ಮತ್ತೆ ಏನು ಮಾಡ್ತಾನ, ಪರಲೋಕ ಪಟ್ಟಣವನ್ನು, ನೂತನ ಯೆರೂಸಲೇಮನ್ನು ದೇವ್ರು ನಮಗಾಗಿ ಏರ್ಪಾಡು ಮಾಡ್ತಾನೆ. ಅದ್ರಾಗ ಉನ್ನತವಾದ ಒಂದು ಪರಲೋಕ ಪಟ್ಟಣ, ಅದು ನೂತನ, ಈ ಭೂಮಿ ಇರೋದಿಲ್ಲ, ಈ ಆಕಾಶನೂ ಇರೋದಿಲ್ಲ. ಈ ಭೂಮಿಯ ಆಕಾಶ ಗತಿಸೋಗ್ಬಿಡ್ತದೆ. ನೂತನ ಭೂಮಿ, ನೂತನ ಆಕಾಶ ಬರ್ತದೆ. ನೋಡ್ರಿ, ಅದು ಕೂಡ ಓದಿಸ್ತೀನಿ. ಪ್ರಕಟಣೆ ಗ್ರಂಥವು 21ನೇ ಅಧ್ಯಾಯ 1ನೇ ವಚನ. ತರುವಾಯ ನೂತನ ಆಕಾಶ ಮಂಡಳವನ್ನು ನೂತನ ಭೂಮಂಡಳವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ನೂತನ ಮಂಡಲ ಬಂದತೆ, ನೂತನ ಭೂಮಿ ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಗತೆ, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಎಲ್ಲಿದ್ದಂತ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಎಲ್ಲಿಂದ ಬಂದದಂತ? ಪರಲೋಕದಿಂದ ದೇವರ ಬಳಿಯಲ್ಲಿದ್ದ ಇಳಿದು ಬರುವುದನ್ನು ನಾನು ಕಂಡಿನಿ. ಏನು? ನೂತನ ಯೆರೂಸಲೇಮ್, ನೂತನ ಆಕಾಶ, ನೂತನ ಭೂಮಿ ಬಂದೈತೆ. ಮೊದಲಿದ್ದೆಲ್ಲ ಗತಿಸೋಗೈತೆ. ಆ ನೂತನ ಆಕಾಶ, ನೂತನ ಭೂಮಿ ಅಂದ್ರೆ ಪರಲೋಕ ಪಟ್ಟಣ, ಪರಲೋಕದಿಂದ ಒಂದು ಪಟ್ಟಣ ಇಳಿದು ಬರಕತ್ತೆ. ಅದು ನೂತನ ಯೆರೂಸಲೇಮ್. ಎಲ್ಲಿಗೆ? ಭೂಮಿ ಮೇಲೆ. ಆಮೆನ್, ಹಲ್ಲೆಲೂಯಾ. ಅದು ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ, ಪರಲೋಕದಲ್ಲಿ ನಿತ್ಯವೂ ಸಂತೋಷ, ನಿತ್ಯವೂ ಆನಂದ, ದೇವರೊಂದಿಗೆ ನಾವು ಜೀವಿಸುವಂಥ ಉನ್ನತವಾದ ಕೃಪೆ. ಯಾರಿರ್ತಾರಪ್ಪ ಅದರಲ್ಲಿ ಅಂತ ಹೇಳಿದ್ರೆ, ಯಾರು ಹೆಸರುಗಳು ಜೀವಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ತವೋ ಅವರೆಲ್ಲರೂ ಆ ರಾಜ್ಯಕ್ಕೆ ಸೇರಿದವರು. ಯಾರ್ಯಾರು ಹೆಸರುಗಳು ಜೀವಗ್ರಂಥದಲ್ಲಿ ಲಿಖಿತ ಆಗಿರ್ತಾವಪ್ಪ ಅಂದರೆ, ಯಾರ ಹೆಸರು ಲಿಖಿತ ಆಗಿರ್ತಾವ ಅಂದರೆ, ಯಾರು ಕ್ರಿಸ್ತನ ಅಂಗೀಕರಿಸಿ ದೇವ್ರ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾರೋ, ಕ್ರಿಸ್ತ ರಕ್ತದಿಂದ, ಆ ಪರಿಶುದ್ಧ ರಕ್ತದಿಂದ ಯಾರು ತೊಳೆಯಲ್ಪಟ್ಟಿರ್ತಾರೋ, ಅದ್ರ ಮೇಲೆ ಯಾರು ವಿಶ್ವಾಸ ಇಟ್ಟಿರ್ತಾರೋ ಎಲ್ಲರೂ ಜೀವಗ್ರಂಥದಲ್ಲಿ ಹೆಸರು ಸಂಪಾದಿಸ್ಕೊಂಡವ್ರೆ. ನಾವೆಲ್ಲರೂ ಇವಾಗ ಜೀವಗ್ರಂಥದಲ್ಲಿ ಹೆಸರು ಸಂಪಾದಿಸ್ಕೊಂಡವರು. ಹೆಂಗೆ ಸಂಪಾದಿಸ್ಕೊಂಡೆ ನಾವು? ನಮ್ಮ ಕ್ರಿಯೆಗಳೆಲ್ಲ, ನಮ್ಮ ಒಂದು ನೀತಿ ಕ್ರಿಯೆಗಳಲ್ಲ, ಪುಣ್ಯ ಕ್ರಿಯೆಗಳು ಕೂಡ ಅಲ್ಲ, ದಾನ ಧರ್ಮಗಳು ಕೂಡ ಅಲ್ವೇ ಅಲ್ಲ. ಕೇವಲ ದೇವರ ಕೃಪೆ. ಆತನ ಕೃಪೆಲಿದ್ದೇನೆ ನಾವು ತನ್ನ ರಾಜ್ಯಕ್ಕೆ ಬಾಧ್ಯರಾಗಿ, ಕ್ರಿಸ್ತ ರಕ್ತಲಿದ್ದೇನೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಿ. ಯಾರು ಕ್ರಿಸ್ತನ ತೃಣೀಕರಿಸ್ತಾರೋ ಅವರೆಲ್ಲರೂ ಏನಾಗ್ತಾರ? ನರಕ ಪಾತ್ರರಾಗ್ತಾರೆ. ಹೌದಾ ಇಲ್ಲ? ನಾವು ಅದನ್ನೇ 20ನೇ ಅಧ್ಯಾಯದಲ್ಲಿ ಓದಿದ್ದು. ಪ್ರಕಟಣೆ ಯಾರು ಜೀವಗಳ ಹೆಸರಲ್ಲಿ ಬರೆಯಲ್ಪಟ್ಟಿರೋದು ಅವರೆಲ್ಲರೂ ನಿತ್ಯ ನರಕಕ್ಕೆ, ಆ ಅಗ್ನಿಗುಂಡಕ್ಕೆ ದೊಬ್ಬಲ್ಪಡ್ತಾರೆ. ಅಲ್ಲಿ ಏನಿರ್ತದಪ್ಪ ಅಂದರೆ, ಪರಲೋಕದಲ್ಲಿ ಜೀವ ನದಿ ಇರ್ತದೆ, ಜೀವ ಜಲ ಇರ್ತದೆ. ಅದೇ ರೀತಿ ಜೀವ ವೃಕ್ಷ ಇರ್ತದೆ. ಜೀವ ವೃಕ್ಷ ಫಲ ತಿನ್ನೋಕೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ಅದೇ ರೀತಿಯಲ್ಲಿ ಬಂಗಾರದ ಗೃಹಗಳು, ಮನೆಗಳು ದೇವ್ರು ನಮ್ಮ ಸಲುವಾಗಿ ಅಲ್ಲಿ ಸಿದ್ಧಪಡಿಸೋಣ. ಅದಕ್ಕೆ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗ್ತಿದ್ದೀನಿ, ತಂದೆ ಬಳಿಯಲ್ಲಿ ಅನೇಕ ನಿವಾಸಗಳದಾವ, ಅವನ್ನೆಲ್ಲದನ್ನ ನಾನು ನಿಮ್ಮ ಸಲುವಾಗಿ ಸಿದ್ಧಪಡಿಸೋಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ನಮ್ಮ ಸಲುವಾಗಿ ಏನು ಸಿದ್ಧಪಡಿಸ್ತಾನ? ಬಂಗಾರದ ಗೃಹಗಳು, ಮನೆಗಳು. ಅಲ್ಲಿ ಸ್ವಾಸ್ಥ್ಯ ನಮಗೈತೆ. ಇಲ್ಲಿ ನಮಗೆ ಮನೆ ಇಲ್ಲ, ನಮಗೆ ಅದಿಲ್ಲ, ಪ್ಲೇಸ್ ಇಲ್ಲ, ಜಾಗ ಇಲ್ಲ ಅಂತೇಳಿ ಬಾಧೆ ಪಡ್ತಾರೆ ಎಷ್ಟೋ ಜನ. ಅರೆ ದೇವ್ರು ನಮ್ಮ ಸಲುವಾಗಿ ಅಲ್ಲಿ ಆಲ್ರೆಡಿ ಪ್ಲೇಸ್ ಸಿದ್ಧಪಡಿಸ್ತಾರೆ. ಆಲ್ರೆಡಿ ಅಲ್ಲಿ ನಮ್ಮ ಸಲುವಾಗಿ ಉನ್ನತವಾದ ಬಂಗಾರದ ನಿವಾಸಗಳು ದೇವ್ರು ನಮ್ಮ ಸಲುವಾಗಿ ಏರ್ಪಾటు ಮಾಡೋಣ. ಅದನ್ನೇ ಹೇಳ್ತದನ್ನು, ನಾನು ತಂದೆ ಬಳಿಗೆ ಹೋಗ್ತೀನಿ, ನನ್ನ ತಂದೆ ಬಳಿ ಅನೇಕ ನಿವಾಸಗಳದಾವ, ಅವನ್ನೆಲ್ಲ ನಿಮ್ಮ ಸಲುವಾಗಿ ನಾವು ಸಿದ್ಧಪಡಿಸೋಕೆ ಹೋಗ್ತೀವಿ. ಅದಕ್ಕೆ ಪ್ರತಿ ಕ್ರೈಸ್ತವನಿಗೆ ಏನಪ್ಪ ನಿರೀಕ್ಷಣೆ ಅಂತ ಹೇಳಿದ್ರೆ, ಆ ರಾಜ್ಯಕ್ಕೆ ನಾವು ಸೇರಬೇಕು, ಆ ರಾಜ್ಯದಲ್ಲಿ ನಾವು ಇರಬೇಕು, ಆ ಉನ್ನತವಾದ ಪ್ರದೇಶದಲ್ಲಿ ನಾವು ಇರಬೇಕು. ಅದಕ್ಕಾಗಿ ಪ್ರತಿ ಕ್ರೈಸ್ತವನು ಸಿದ್ಧಪಡ್ತಾನೆ. ಇವೆಲ್ಲವೂ ದೇವರು ತಿಳಿಸಿರುವಂಥ ಆಶೀರ್ವಾದಗಳು.
ಇನ್ನು ಮರುಗಾಗಿರೋ ಆಶೀರ್ವಾದಗಳು ಎಷ್ಟೇ ಇದಾವ. ಆಮೇನ್. ಅರ್ಥ ಆಯ್ತಾ? ಮರುಗಾಗಿರೋ ಆಶೀರ್ವಾದ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಇನ್ನೂ ಎಷ್ಟು ಆಶೀರ್ವಾದಗಳು ದೇವ್ರು ನಮ್ಮ ಸಲುವಾಗಿ ಅಲ್ಲಿ ಸಿದ್ಧಪಡಿಸೋಣ ಅನ್ನೋದು. ಅದಕ್ಕೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ, ನಾನು ಹೋಗಬೇಕಾದಂಥ ಆ ಪ್ರದೇಶನ ನಾನು ಜ್ಞಾಪಿಸ್ಕೊಂಡಾಗ ಇವಾಗ ಪಡ್ತಿರೋ ಶ್ರಮಗಳು ನನಗೆ ಶ್ರಮನೇ ಅಲ್ಲ ಅಂತ ಹೇಳ್ತಾನೆ. ಆ ಪಟ್ಟಣ ನಾನು ಗುರ್ತು ಮಾಡ್ಕೊಂಡಾಗ, ಆ ಉನ್ನತವಾದ ಆ ಒಂದು ಪದವಿನ, ಆ ಒಂದು ಪ್ರದೇಶನ ನಾನು ಗುರ್ತು ಮಾಡ್ಕೊಂಡಂಗೆಲ್ಲ ಇವೆಲ್ಲ ಅಲ್ಪವೇ, ಈ ಶ್ರಮಗಳು ಶ್ರಮನೇ ಅಲ್ಲ, ಅದು ಉನ್ನತವಾದದ್ದು ನನಗೆ ಅಂತ ಹೇಳ್ತಾನೆ. ಇದು ಶಾಶ್ವತವಾದ ಪಟ್ಟಣ, ನಿತ್ಯವೂ ದೇವರೊಂದಿಗೆ ನಾವು ಜೀವಿಸುವಂಥ ಪಟ್ಟಣ, ನಿತ್ಯವೂ ದೇವರೊಂದಿಗೆ ನಾವು ಆಳುವಂಥ ಪಟ್ಟಣ, ನಮಗೆ ಅಧಿಕಾರಿಗಳಾಗಿ ನೇಮಿಸ್ತಾನೆ. ಈ ಉನ್ನತವಾದ ಕೃಪೆ ಯಾರಿಗಪ್ಪ ಅಂದರೆ, ಯಾರು ಕ್ರಿಸ್ತನ ಅಂಗೀಕರಿಸ್ತಾರೋ, ಯಾರು ಕ್ರಿಸ್ತನ ವಿಶ್ವಸಿಸ್ತಾರೋ, ಯೇಸು ರಕ್ತದಲ್ಲಿ ತಮ್ಮ ಪಾಪಗಳು ತೊಳ್ಕೊಂತಾರೋ ಅವರೆಲ್ಲರೂ ಈ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಆಮೇನ್. ಯಾರು ಕ್ರಿಸ್ತನ ತೃಣೀಕರಿಸ್ತಾರೋ ಅವರೆಲ್ಲ ನಿತ್ಯ ನರಕಕ್ಕೆ ಅವರು ಹೋಗ್ತಾರೆ. ಅದಕ್ಕೆ ನಾವು ಆ ಒಂದು ಪಟ್ಟಣನ, ಆ ಒಂದು ನಿತ್ಯವಾದ ಆಶೀರ್ವಾದ ಪಟ್ಟಣಕ್ಕಾಗಿ ನಾವು ಎದುರು ನೋಡಿ ನಡೆಯುವಂಥವ್ರಾಗಿರ್ಬೋದು, ಮತ್ತೆ ಹಿಂದೆ ಜಾರುವಂಥವ್ರಾಗಿರ್ಬಾರ್ದು, ಹಿಂದೆ ಹೋಗುವಂಥವ್ರಾಗಿರ್ಬಾರ್ದು. ಭಾರಿ ಮಂದಿ ಕ್ರಿಸ್ತನ ಬಿಟ್ಟು ಹಿಂದೆ ಹೋಗಿ ಭ್ರಷ್ಟರಾಗೋರು ಎಷ್ಟೋ ಮಂದಿ ಅದಾರ. ಆ ಒಂದು ಕ್ಯಾಟಗರಿನ ನಾವು ಇರಬಾರ್ದು. ಸತ್ಯ ದೇವ್ರನ್ನ ನಾವು ಗ್ರಹಿಸಿದಾಗ ಆ ದೇವ್ರಿಗಾಗಿ, ಆ ನಿತ್ಯ ರಾಜ್ಯಕ್ಕಾಗಿ ನಾವು ಜೀವಿಸುವಂಥವ್ರಾಗಿರ್ಬೋದು. ಈ ಲೋಕ ಶಾಶ್ವತವಾದಲ್ಲ, ಈ ಲೋಕ ಅಲ್ಪವಾದದ್ದು. ಪರಸಂಬಂಧವಾದ ದೇವ್ರದಲ್ಲಿರುವಂಥ ಸ್ಥಾನ, ಆ ಉನ್ನತವಾದ ಪಟ್ಟಣ ನಮಗೆ ಶಾಶ್ವತವಾದದ್ದು. ಅಲ್ಲೇನೋ ನಮಗೆ ಮದುವೆ ಮಾಡ್ಕೊಳೋದು ಅವೆಲ್ಲ ಏನಿರೋದಿಲ್ಲ. ಅದಕ್ಕೆ ಹೇಳ್ತಾನೆ, ಅಲ್ಲಿ ಪರಲೋಕದಲ್ಲಿ ಮದುವೆ ಮಾಡ್ಕೊಳೋದು ಏನಿರೋದಿಲ್ಲ. ದೇವದೂತರು ಹೆಂಗಿರ್ತಾರೆ ಹಂಗಿರ್ತೀರಿ ನೀವು. ಪರಿಶುದ್ಧ ಪಟ್ಟಣ ಅದು. ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿರ ಅಂತ ಹೇಳ್ತಾನೆ. ಪರಿಶುದ್ಧವಾದ ಪಟ್ಟಣ ಅದು. ದೇವರೊಂದಿಗೆ ನಿತ್ಯವೂ ಸ್ತುತಿಸಿ ಆರಾಧಿಸಿ ತನ್ನ ಘನಪಡಿಸುವಂಥ ಪಟ್ಟಣ ಅದು. ಅಲ್ಲಿ ನಾವು ನಿತ್ಯವಾತನೊಂದಿಗೆ ಜೀವಿಸುವಂಥ ಪಟ್ಟಣ ಅದು. ಅಲ್ಲಿ ಮತ್ತೆ ನರಕದಾಗಿರೋರು ಮತ್ತೆ ಟ್ರಾನ್ಸ್ಫರ್ ಆಗಿ ಪರಲೋಕ ಬರಂಗಿರೋದಿಲ್ಲ. ಯಾರದಕ್ಕೆ ಯೋಗ್ಯರಪ್ಪ ಅಂತ ಹೇಳಿದ್ರೆ, ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟರೇ ಯೋಗ್ಯರು. ಪುಣ್ಯ ಕ್ರಿಯೆಗಳಿದ್ದ, ನೀತಿ ಕ್ರಿಯೆಗಳಿದ್ದ ಜೀವಿಸಿ ಅಲ್ಲಿಗೆ ಹೋಗೋರು ಯಾರಿರೋದಿಲ್ಲ. ಕೇವಲ ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟವರೇ ಆ ರಾಜ್ಯದಲ್ಲಿ ಇರ್ತಾರೆ. ಆಮೇನ್. ಅಲ್ಲೆಲ್ಲೂಯ್ಯ. ನಾವೆಲ್ಲರೂ ಆ ರಾಜ್ಯಕ್ಕಾಗಿ ಅದನ್ನು ನೋಡುವಂಥವ್ರಾಗಿರ್ಬೇಕು, ಆ ರಾಜ್ಯಕ್ಕಾಗಿ ನಿರೀಕ್ಷಿಸುವಂಥವ್ರಾಗಿರ್ಬೇಕು. ಪ್ರತಿ ಕ್ರೈಸ್ತವ ನಿರೀಕ್ಷಣೆನೇ ಆ ಪಟ್ಟಣ. ಆಮೇನ್. ಆ ಪ್ರಸನ್ನವಾದ ಪಟ್ಟಣ. ಅಲ್ಲಿ ನಾವೆಲ್ಲರೂ ಜೀವಿಸ್ತೀವಿ. ಕುಟುಂಬ ಎಲ್ಲ ನಾವು ಕ್ರಿಸ್ತನಲ್ಲಿ ಬಂದೀವಿ, ಕುಟುಂಬ ಎಲ್ಲ ನಾವು ಕ್ರಿಸ್ತನ ಅಂಗೀಕರಿಸಿ, ಕುಟುಂಬವೆಲ್ಲವೂ ನಾವು ಕ್ರಿಸ್ತನ ಹಿಂಬಾಲಿಸ್ತಿದ್ದೀವಿ ಅಂದರೆ ಪ್ರತಿ ಒಬ್ಬರು ನಾವು ಮತ್ತೆ ಅವ್ರನ್ನಲ್ಲಿ ಕಲಿತೀವಿ. ನಮ್ಮ ಮುಂದೆ ಯಾರು ಹೋಗಿರ್ತಾರೋ ಅವ್ರು ಮತ್ತೆ ನಾವಲ್ಲಿ ಕಲಿತೀವಿ. ದೇವರು ಎಷ್ಟು ಉನ್ನತವಾದ ಕೃಪೆ ನಮಗೆ ಕೊಟ್ಟರು. ಅರೆ ಇವ್ರು ನಮಗೆ ಮಿಸ್ ಆದ್ರಲ್ಲ, ಇವ್ರು ನಮ್ಮಿಂದ ದೂರ ಆದ್ರಲ್ಲ ಅಂತ ನಾವು ಬಾಧೆ ಬೀಳ್ತೀವಿ. ಇಲ್ಲಿ ಎಷ್ಟು ವರ್ಷ ಜೀವಿಸಿರ್ತೀವಿ? ಮಹಾ ಅಂದರೆ ಒಂದು 70 ವರ್ಷ ಹತ್ತಿರ ಇರ್ತೀವ. ಮಹಾ ಅಂದರೆ 70 ವರ್ಷ ಯಾರನ್ನ ಹತ್ತಿರವಾಗಿರ್ತಾರ? ಹೋಗ್ಲಿ 70 ವರ್ಷನೇ ನಾವು ಇದೀವಿ ಅನ್ಕೋ, 80 ವರ್ಷ 100 ವರ್ಷ ಇದೀವಿ ಅನ್ಕೋ ಜೊತೆಗೆ. ಆಮೇಲೆ ಆದ್ರೂ ಕೂಡ ಇಲ್ಲಿ ಬಿಟ್ಟು ದೂರ ಹೋಗ್ಬೇಕಾಗಿರೋರೆ. ಅರೆ 70 ವರ್ಷ 30 ವರ್ಷ 40 ವರ್ಷ ಜೊತೆಗಿದ್ದು ದೂರ ಅದಕ್ಕೆ ನಾವು ಅಷ್ಟು ಫೀಲ್ ಆಗ್ತೀವಿ. ಅಲ್ಲಿ ನಿತ್ಯವೂ ನಮ್ಮ ಜೊತೆನೇ ಇರ್ತಾರ ಶಾಶ್ವತವಾಗಿ. ದೇವ್ರು ಎಷ್ಟು ಕೃಪೆ ಕೊಟ್ಟಾರ ನಮಗೆ. ಮತ್ತೆ ನಾವು ಹೋಗಿ ಕಲಿತೀವಿ. ತಂದೆ ತಾಯಿಗಳು ದೂರ ಮಾಡ್ಕೊಂಡಿರ, ಮಕ್ಕಳು ದೂರ ಮಾಡ್ಕೊಂಡಾರ. ಇವರೆಲ್ಲರಿಗೂ ಏನು ನಿರೀಕ್ಷೆನಪ್ಪ ಕ್ರೈಸ್ತವರಿಗೆ ಅಂದರೆ, ಮತ್ತೆ ನಾನು ಹೋಗಿ ನನ್ನ ಮಗನಲ್ಲಿ ಕಲಿತೀನಿ. ಆಮೇನ್. ಮತ್ತೆ ಹೋಗಿ ನನ್ನ ತಾಯಿನ ನನ್ನ ತಂದೆ ನಾನು ಕಲಿತೀನಿ, ನನ್ನ ಕುಟುಂಬನಲ್ಲಿ ಕಲಿತೀನಿ. ಆ ಕೃಪೆ ದೇವ್ರು ನಮಗೆ ಕೊಟ್ಟಾನ, ಆ ಭಾಗ್ಯ ದೇವ್ರು ನಮಗೆ ಕೊಟ್ಟಾನ, ಆ ಉನ್ನತವಾದ ಪಟ್ಟಣ ದೇವ್ರು ನಮ್ಮ ಸಲಕ್ಕೆ ಸಿದ್ಧಪಡಿಸ್ತಾನೆ. ಯಾವವರಿಗಪ್ಪ ಅಂದರೆ ನಿತ್ಯವೂ ಆನಂದಿಸೋದು. ಆಮೇನ್.